ಏನನ್ಸುತ್ತೆ ನಿಮಗೆ ಕಿವಿಗೆ ಬಿದ್ದಾಗ ರಾಜೇಶ್ ಬ್ರಹ್ಮ ಬರೀ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಬಿಡು ಅವ್ರಿಗೇನಪ್ಪ? ಈಗ ಆ್ಯಕ್ಚುಲಿ ನಾವು ಅಸೋಸಿಯೇಷನ್ಗೆ ಅಂತ ಮಾಡೋದು. ಈಗ ನಾನು ಮಾಡ್ತೀನಿ ಗೊತ್ತಾ, ಈಗ ದೊಡ್ಡದಾಗ ಒಂದು ಮಾಡ್ತೀನಿ ಅಂದಲ್ಲ, ಅದು ನಾನು ಪರ್ಸ್ನಲ್ಗೋಸ್ಕರ ಮಾಡ್ತೀನಿ. ಅದು ಅನೌನ್ಸ್ ಮಾಡ್ತೀನಿ. ನೀವೀಗ ಇನ್ನೂ ಅನೌನ್ಸ್ ಆಗಿಲ್ಲ? ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಬೇರೆ ಥರ ಒಂದು ನಡೀತಾ ಇದೆ, ಅದು ಮಾಡ್ತೀನಿ. ಅದು ನನ್ನ ಪರ್ಸ್ನಲ್. ಇದು ನಾನು ಅಸೋಸಿಯೇಷನ್ಗೆ ಈಗ ಏನೇ ಬಂದರೂ ಅಸೋಸಿಯೇಷನ್ 2 ಎಕರೆ ಜಾಗ ಯಾರಿಗೆ ಬಂತು? ಅಸೋಸಿಯೇಷನ್ಗೆ. ನಾವು ದುಡ್ಡು ಮಾಡೋಕ್ಕೋಸ್ಕರ ಟೂರ್ನಮೆಂಟ್ ಮಾಡೋದು. ಇನ್ನು ಲಾಸ್ ಮಾಡೋಕೆ ಯಾರು ಟೂರ್ನಮೆಂಟ್ ಮಾಡ್ತಾರಾ? ಯಾರಾದರೂ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಬಟ್ ಅದು ರಾಜೇಶ್ ಬ್ರಹ್ಮ ಅವ್ರಿಗೆ ವೈಯಕ್ತಿಕವಾಗಿ ಲಾಭ ಆಗ್ತಿದೆಯಾ? ಲಾಭ ರಾಜೇಶ್ ಬ್ರಹ್ಮ ಇರ್ತಾನೆ. ಈಗ ಫೌಂಡ್ರು ರಾಜೇಶ್ ಬ್ರಹ್ಮ. ಈಗ ಕ್ರಿಕೆಟ್ ಅಂದರೆ ಯಾರನ್ನಂತ ಹೇಳ್ತೀರಾ? ರಾಜೇಶ್ ಬ್ರಹ್ಮವ್ರು ಅಂತೀರಾ. ಅಸೋಸಿಯೇಷನು ಹೇಳಲ್ಲ, ಅದು ರಾಜೇಶ್ ಬ್ರಹ್ಮವ್ರು ಅಂತ ಹೇಳ್ತೀರಾ. ಮುಂದುವರ್ಸ್ಕೊಂಡು ನಾನು ಹೋಗಿದೆ. ನಾನು ಯಾವುದೋ ಅಸೋಸಿಯೇಷನ್ ದುಡ್ಡು ತೆಗಿದೆ ಈಗಲೂ ಟೂರ್ನಮೆಂಟ್ ಮಾಡಿ ನಾ ಮಾಡ್ತೀನಿ ಅಂದರೆ ಅಸೋಸಿಯೇಷನ್ ದುಡ್ಡು ತೆಗೆದು ಟೂರ್ನಮೆಂಟ್ ಮಾಡೋದಲ್ಲ. ನಾನು ಇನ್ವೆಸ್ಟ್ ಮಾಡಿ ಟೂರ್ನಮೆಂಟ್ ಮಾಡ್ತಾ ಇರೋದು. ನಾನು ದುಡ್ಡು ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ನಾನು ಇದು ಮಾಡ್ತಾರೆ ಹೇಳಿ? ಆಯ್ತಪ್ಪ ಅಂತ ಹೇಳ್ಬೋದು. ನಾನು ಕಷ್ಟಪಡ್ತಿದ್ದೀನಿ, ಮಾಡ್ತಿದ್ದೀನಿ. ಬಂದವರಿಗೆ ನಾನು ಪ್ಲೇಯರ್ಸಿಗೆಲ್ಲ ಫಾರಿನ್ ಕರ್ಕೊಂಡು ಅದೊಂದು 1-1.5 ಲಕ್ಷ ರೂಪಾಯಿ ಆಗುತ್ತಾ? ಯಾರು ಯಾರು ಸ್ಪಾನ್ಸರ್ ಮಾಡ್ತಾರೆ ಅದು ಬೇರೆ, ಅಬ್ರಾಡಲ್ಲಿ ಯಾರೋ ಸ್ಪಾನ್ಸರ್ ಮಾಡ್ತಾರೆ ಅದೆಲ್ಲ ಬೇರೆ. ಅದನ್ನ ಪ್ಲಾಟ್ಫಾರ್ಮ್ ರೆಡಿ ಮಾಡೋದು ನಾನೇ ತಾನೆ. ಟೂರ್ನಮೆಂಟ್ ಮಾಡಿದ್ರು ದುಡ್ಡು ಮಾಡಿದ್ರು ನಾವು ಮಾಡೋಣ ಅದು ಅಂದ್ಕೊಳ್ತಾರೆ. ಈಗ ಮಾಡಿದವ್ರಿಗೆಲ್ಲ ಗೊತ್ತಲ್ಲ ದುಡ್ಡು ಎಷ್ಟಾಗತ್ತೆ ಅನ್ನೋದು ಗೊತ್ತಾಗಿದೆಯಲ್ಲ. ಈಗ ಟೂರ್ನಮೆಂಟ್ ಮಾಡೋರಿಗೆ ದುಡ್ಡು ಆಗತ್ತೆ ಅನ್ನೋರಿಗೆ ದುಡ್ಡು ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆಯಲ್ಲ. ಈಗ ದುಡ್ಡು ಆಗದೆ ಫ್ಲಾಫ್ ಆಗಿ ಎಲ್ಲ ಆಗಿದೆ ಇದೆ ಅಲ್ವಾ? ಉದಾಹರಣೆಗೆ ಕಣ್ಣಿಗೆ ದುಡ್ಡಾಗುತ್ತೆ ಅಂತ. ದುಡ್ಡು ಹಂಗೆ ಆಗೋದಾಗಿದ್ದರೆ ಒಂದು ನಂಗೆ ಗೊತ್ತಿರೋ ಪ್ರಕಾರ ಟೂರ್ನಮೆಂಟ್ 3 ತಿಂಗಳಿಗೆ ಮಾಡ್ಬೋದು ನಾವು. ಆ ಥರ ಇದ್ದಿದ್ರೆ ಅದು ಆಗಲ್ಲ ಸರ್. ಅದು ನೋಡೋರು ಕಣ್ಣಿಗೆ ಹಂಗಿರುತ್ತೆ. ನಾವು ಹೇಳೋದಲ್ಲ, ಫಸ್ಟು ರಾಜ್ ಕಪ್ಪಲ್ಲಿ ನೋಡಿದ್ದು ದುಡ್ಡು ಬಿಟ್ಟರೆ, ಜಾಗ ತೊಗೊಂಡಿದ್ದೀವಿ ಅಸೋಸಿಯೇಷನ್ಗೆ ಅಂತ ಬಿಟ್ಟರೆ ಯಾವತ್ತೂ ಆ ಥರ ದುಡ್ಡೇ ನೋಡಿಲ್ಲ ಬಿಡಿ ಸರ್. ನೀವು ಲಾಸ್ ಆಗಿಲ್ಲ. ನನ್ನವ್ರ ಹೆಸರಿಟ್ಕೊಂಡು ಲಾಸ್ ಆಗಲಿಲ್ಲ. ಒಂದು ಚಿಕ್ಕದಲ್ಲಿ ಲಾಭ ಆಗಿದೆ, 5-10 ಆ ಥರ ಎಲ್ಲ ಪ್ರಾಫಿಟ್ ಆಗಿದೆ ಬಿಟ್ಟರೆ ಬೇರೆ ನಮಗಾಗಿಲ್ಲ. ಒಂದಿದ್ರಲ್ಲಿ ನಾವು 48 ಲ್ಯಾಕ್ಸ್ ನಮ್ಗೆ ಲಾಸ್ ಆಗಿದೆ. 6th ಸೀಸನ್ 48 ಲ್ಯಾಕ್ಸ್ ಆಗಿದೆ. ಅದಕ್ಕೆ ಯಾರು ಕೊಡ್ತಾರೆ? ಆಮೇಲೆ ದುಡ್ಡು ಮಾಡೋದಕ್ಕೆ ಲಾಭ ಇದೇನಂದರೆ ಇದೊಂದು ಬಂದು ಏನಾದ್ರು ಒಳ್ಳೇದಕ್ಕಂತಲೇ ಯೂಸ್ ಮಾಡೋದಕ್ಕೋಸ್ಕರ ದುಡ್ಡು ರಾಜ್ ಕಪ್ ಮಾಡಿದೆ. ಯಾರು ಆಡ್ತಾರೆ ಮತ್ತು ಯಾರು ಓನರ್ಶಿಪ್ ತಗೋತಾರಲ್ಲ ಪ್ಯಾಷನಬಲ್ ಆಗೇ ಇದ್ದಾರೆ. ಸೂಪರ್. ನನ್ನ ಬಂದ ಓನರ್ಗಳಿದ್ದಾರಲ್ಲ, ಅದೊಂದು 2-3 ನಾವು ಗೊತ್ತಾಗಿದೆ, ಅದು ನಾವು ದೂರ ಇಡ್ತಾ ಇದ್ವಿ. ಈ ಸಮೃದ್ಧಿ ಮಂಜುನಾಥ್ ಅವರು, ನೀವು ಸಮೃದ್ಧಿ ರಾಜಕಾರಣದಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಕ್ರಿಕೆಟ್ ಪ್ಯಾಷನ್ ಹುಚ್ಚು ಅಂದರೆ ಸುಮ್ಮನೆ ಕ್ರಿಕೆಟ್ ಆಡಲ್ಲ, ಆ ಥರದವ್ರು. ಸಮೃದ್ಧಿ ಮಂಜುನಾಥ್ ಅವರು ನಮಗೆ ಟೈಟ್ಲ್ ಸ್ಪಾನ್ಸರ್ ಆಗೋಕೆ ಬಂದರು. ನಮ್ಗೆ ಇವರೆಲ್ಲ ಬ್ಯಾಕ್ ಬೋನ್. ಸಮೃದ್ಧಿ ಮಂಜುನಾಥ್, ಇನ್ನೊಂದು ಮಹೇಶ್ ಗೌಡ್ರು ಅಂತ ಹೇಳ್ತೀನಿ ನನಗೆ. ಮಹೇಶ್ ಗೌಡ್ರು ನಂಗೆ ಇನ್ನೊಂದು ರಾಜು ಗೌಡ್ರು ಇದ್ದಾಗೆ. ಸಮೃದ್ಧಿ ಮಂಜಣ್ಣ ನನಗೆ ಈಗ ಟಿಕೆಟ್ ಏನಾರು ನಂಗೆ ಒಂದು ಕಷ್ಟ ಇದೆ, ಪ್ರಾಬ್ಲಮ್ ಅಂದರೆ ಮಂಜಣ್ಣ ನಂಗೆ ಇದು ಮಾಡ್ತಾರೆ. ಆಮೇಲೆ ಒಂದು MLA ನಮ್ಮ ಜೊತೆ, ಇನ್ನೊಂದು MLA ನಮ್ಮ ಜೊತೆ ಬಂದಂಗೆ. ಆಮೇಲೆ ಅವರಿಗೆ ರಾಜ್ ಕಪ್ ಬಿಟ್ಟು ಬೇರೆ ಯಾವುದು ಆಡಲ್ಲ ಅವರು. ಯಾರು? ಸಮೃದ್ಧಿ ಮಂಜಣ್ಣ. ಅವ್ರದಂತರ ಬೇರೆ ಭಾಷೆ ಅವರು. ಮತ್ತು ಕ್ರಿಕೆಟ್ನೂ ಅಷ್ಟೇ ನಮ್ಮ ಟೂರ್ನಮೆಂಟ್ನ ಹೈಫೈಯಾಗಿ ತೊಗೊಂಡು ಹೋಗಿ ಕಾರಣಕ್ಕಾಗಿದ್ದಾರೆ. ಯಾರು? ಸಮೃದ್ಧಿ ಮಂಜಣ್ಣ. 3 ಟೂರ್ನಮೆಂಟ್ 5ರಿಂದ ಬಂದರು. ಅದರಲ್ಲಿ 2 ಟೈಮ್ ಅವರೇ ವಿನ್ನರು. ಅಂದರೆ ಅಷ್ಟು ಪಕ್ಕ ಪ್ರೊಫೆಷನಲಾಗಿ ಒಂದು ಸೀರಿಯಸ್ ಆಗಿ ಆಡ್ತಿರೋದು. ಎಲ್ಲರಿಗೂ ಗೊತ್ತಿರೋದು, ನಿಮಗೂ ಗೊತ್ತು ಅವ್ರಿಗೆ ಯಾವ ಥರ ಆಡ್ತಾನೆ. ಸಮೃದ್ಧಿ ಮಂಜಣ್ಣ ಬೇರೆ ಪಾಪ. ಅಂದರೆ ಅವರು ನಮ್ಮನ್ನ ನಾನು MLA ಇವನು ಯಾರು ಅಂತ ಆ ಥರ ನೋಡೋದು. ರಾಜು ಗೌಡ್ರಿಗೆ ಇನ್ನೊಂದು ರೂಪ ಅವರು. ಅಷ್ಟು ಡೌನ್ ಟು ಅರ್ತ್ ಅವರು. ಅವರನ್ನು ದೊಡ್ಡ ಶಕ್ತಿಯಾಗಿ ನಮ್ಗೆ ಬಂದರು. ಇನ್ನು ಮಹೇಶ್ ಗೌಡ್ರನ್ನ ಹೆಂಗಂದರೆ ಸರ್, ಅವರು ನನ್ನ ಯಾರೋ ಒಬ್ರು ಪರಿಚಯ ಮಾಡಿ ಒಂದು ಇದರಲ್ಲೇ ನಂಗೆ ಒಂಚೂರು ಹಿಂಗೆ ಪ್ರಾಬ್ಲಮ್ ಆಗಿದೆ, ಹಿಂಗೆ ಬೇಕಂದ್ರೆ ಟಪ್ ಅಂತ ಹೆಲ್ಪ್ ಮಾಡ್ತಿದ್ವಿ. ಮಹೇಶ್ ಗೌಡ್ರು ಬೇರೆ ಥರ. ಮಹೇಶ್ ಗೌಡ್ರು ಒಂದು ಶಕ್ತಿ ನಮ್ಮ ರಾಜ್ ಕಪ್ಪಿಗಿಲ್ಲ. ಅವರು ಮುನೇಗೌಡರು. ಬಟ್ ಯಾರನ್ನಾದರೂ ನಮ್ಮವರು ಅಥವಾ ಬೇರೆ ದೇಶಕ್ಕೋ ಇನ್ನೇನೋ ಮಾಡಿದಾಗ ಯಾರನ್ನೋ ನಂಬಿ ಮೋಸ ಹೋಗಿದ್ದು ಉಂಟಾ ರಾಜೇಶ್ ಬ್ರಹ್ಮ ಅವರು? ಆರ್ಗನೈಸರ್ ಇಟ್ಕೊಂಡ ವಾಟ್ ಎವರ್. ಇಲ್ಲಿನವರು ಮೋಸ ಹೋಗಿದ್ದೀನಿ, ಆಮೇಲೆ ಹೊರಗಡೆಯವರು ಮೋಸ ಹೋಗಿದ್ದೀನಿ. ಜೊತೆಗಿದ್ದೆ ಈಗ ಇನ್ನೊಂದು ಬೇರೆ ಟೂರ್ನಮೆಂಟ್ ಮಾಡಿದ್ದಾರೆ. ಅದೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದೆ. ಆದರೆ ಈಗ ನನ್ನ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿರೋ ಸಂತೋಷ್ ಬಿಲ್ಲವ, ಸಚಿನ್ ನನಗೆ ಹೋದ ರಾಜ್ ಕಪ್ಪಲ್ಲಿ ಸಿಕ್ಕಿರಲಿಲ್ಲ. ಯಾವುದೇನು ಪರ್ಸನಲ್ ಪ್ರಾಬ್ಲಮ್. ಆ ಹೋದ ರಾಜ್ ಕಪ್ಪಲ್ಲಿ ನನ್ನ ಜೊತೆಗಿದ್ದರೆ ಇನ್ನೂ ಟೂರ್ನಮೆಂಟ್ ದೊಡ್ಡದಾಗ್ತಿದೆ. ಸಚಿನ್ ಅಂತ ಎಕ್ಸ್ಟ್ರಾರ್ಡಿನರಿ ನೋಡಿ. ಸಂತು ಮತ್ತು ಸಚಿನ್ ಅನ್ನೋ 2 ವ್ಯಕ್ತಿ ನನ್ನ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡಿದೆ. ಅವರೇ ಕೈಯಿಂದ ದುಡ್ಡು ಹಾಕಿ ಕೆಲಸ ಮಾಡಿ ಮಾಡ್ತಿದ್ದವರು. ಇದನ್ನು ನಾನು ಮರಿಬಾರ್ದು. ಸಂತೋಷ್ ಮತ್ತು ಮಿಸ್ಟರ್ ಸಚಿನ್ ಅವರಿಬ್ಬರು. ಸಚಿನಿಗೆ ಇದು ಇಷ್ಟಲ್ಲಿ ನನ್ನ ಜೊತೆಗಿದ್ದರೆ ಟೂರ್ನಮೆಂಟ್ ಮಾಡ್ತಾರಲ್ಲ ಅಂತ ಹೇಳಿದ್ರಲ್ಲ, ಅಲ್ಲೆಲ್ಲ ಮಾಡಿದ್ರೆ ಅಂತ ಹೇಳಿದ. ಅದು ಎಷ್ಟು ಇಟ್ಟಾಯ್ತು ಅದೆಲ್ಲ ನಂಗೆ ಗೊತ್ತಿಲ್ಲ. ಆದರೆ ಸಚಿನಿಗೆ ಇವರೆಲ್ಲರಿಗಿಂತ ದೊಡ್ಡ ಕ್ಯಾಲಿಬರ್ ಇದೆ. ಈಗ ಇವ್ರು ಯಾರು ಮಾಡಿದ್ರಲ್ಲ ಅವ್ರಿಗಿಂತ ದೊಡ್ಡ ಕ್ಯಾಲಿಬರ್ ಸಚಿನ್. ಯಾಕಂದರೆ ಅವನು ಕ್ರಿಕೆಟ್ ಫೀಲ್ಡಲ್ಲೇ ಇರೋದು. ಅವನು ಈಗ ಲೈವ್ ಟೆಲಿಕಾಸ್ಟ್ ಮಾಡೋದು, ಅವ್ನು ಕ್ರಿಕೆಟರು ಎಲ್ಲ ಕಾಂಟ್ಯಾಕ್ಟ್ ಇದೆ. ಅವನು ಓನರ್ಗಳ ಇನ್ನೊಂದು ಟೂರ್ನಮೆಂಟ್ ಮಾಡೋ ಕೆಪಾಸಿಟಿ ಇದೆ. ಇಲ್ಲಿ ಸೆಲೆಬ್ರಿಟಿ ಹೆಂಗೂ ಕಾಂಟ್ಯಾಕ್ಟ್ ಆಗಿದ್ದಾರೆ. ಅವ್ನು ಮಾಡ್ಬೋದು, ಆದರೆ ಅವ್ನು ಮಾಡಿಲ್ಲ. ಬಟ್ ಕುತೂಹಲದ ಪ್ರಶ್ನೆ, ಇನ್ನೊಬ್ರು ಟೂರ್ನಮೆಂಟ್ ಮಾಡಬಾರ್ದಾ? ಮಾಡ್ಬೋದು ಸರ್. ಟೂರ್ನಮೆಂಟ್ ಮಾಡಬಾರ್ದಂತ ನಾವು ಅದು ಹೇಳಲ್ಲ. ಈಗ ಆಡೋರಿಗೆ ಫ್ರೀ ಇದ್ದರೆ ಅವಾಗ ಆಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಮತ್ತು ನಮ್ಮ ಆರ್ಟಿಸ್ಟ್ಗಳಿಗೆ ಒಂದು ಎಕ್ಸಸೈಸ್ ಬೇಕು ಅಂತ ಮಾಡೋಕ್ಕೆ ಹೋಗ್ತಾರೆ. ಮಾಡಬಾರ್ದು ಅಂತ ಹೇಳಲ್ಲ. ಬಟ್ ಇಲ್ಲಿ ಇದ್ದು
ಅದನ್ನು ಒಂಥರ ನೆಗೆಟಿವ್ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಆ ಥರ ಮಾಡಿ ಅದು ಅಷ್ಟು ಇದಾಗಲಿಲ್ಲ. ಈಗ ಎಷ್ಟೊಂದು ಟೂರ್ನಮೆಂಟ್ ಅಂದರೆ ಕ್ರಿಕೆಟು, ಬ್ಯಾಡ್ಮಿಂಟನ್ನು, ಕಬಡ್ಡಿ ಎಲ್ಲ, ಬಟ್ ಅದೆಲ್ಲದಕ್ಕೂ ಬರೀ ನೀವು ಕ್ರಿಕೆಟ್ ಅಷ್ಟೇನಾ ಬೇರೆ ಬೇರೆದು ಮಾಡಿದ್ದುಂಟ? ಈಗ ಬ್ಯಾಡ್ಮಿಂಟನ್ ಸ್ಟಾರ್ಟ್ ಆಗಿದ್ದು ನನ್ನಿಂದ, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನೇ. ಓಕೆ. ಆಮೇಲೆ ಬಾಮರ್ಷಿಯವರು ಹೇಳಿದ್ರೆ ನಾನು ಮಾಡ್ತೀನಿ ಅಂದರು, ಹ್ಞೂ ಅಂದರೆ ಆಮೇಲೆ ಚೇತನ್ ಅದನ್ನ ಮಾಡ್ತಿದ್ದಾರೆ. ಆಮೇಲೆ ಕಬಡ್ಡಿ ಮಾಡಿದ್ದೀನಿ, ಓಕೆ, ಲಗೋರಿ ಮಾಡಿದ್ದೀನಿ. ಲಗೋರಿ ಟೂರ್ನಮೆಂಟ್? ಲಗೋರಿ ಟೂರ್ನಮೆಂಟ್ ಮಾಡೋದು ತುಂಬ ಕ್ಯೂರಿಯಾಸಿಟಿ ಟೂರ್ನಮೆಂಟ್ ಅದು. ಹೌದು, ಲಗೋರಿ ಟೂರ್ನಮೆಂಟ್ ಮಾಡಿದ್ದೀನಿ. ಇದೆಲ್ಲ ಅಂದರೆ ಅದನ್ನು ಅಂದರೆ ಯಾರಿಗೆ ಮಾಡಿದ್ರೆ ಅದು ಯೂಸ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಾಗಿತ್ತು, ಅಂಥವ್ರಿಗೆ ಮಾಡಿದೆ. ಟೂರ್ನಮೆಂಟ್ ಈಗ ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅಂದರೆ ಹುಡುಗಿಯರ್ ಕ್ರಿಕೆಟ್ ನಾವು ಮಾಡಿಲ್ಲ, ಎಲ್ಲ ಮಹೇಶ್ ಗೌಡ್ರು ಮಾಡ್ತೀವಿ. ಎಲ್ಲವನ್ನು ನೀವು ಫಸ್ಟ್ ಮಾಡಿರೋರೇ ನೀವು? ಹೌದು, ಅದಕ್ಕೆ ಕನ್ಫರ್ಮ್ ಆಗಿ ಹೇಳ್ತೀನಿ. ನನ್ನ ರಾಜ್ ಕಪ್ಪು ಈ ರೇಂಜಿಗೆ ಬೆಳಿಬೇಕಂತ ಹೇಳಿದ್ರೆ, ಅಬ್ರಾಡ್ ಅನ್ನೋ ರೇಂಜಿಗೆ ಬೆಳಿಬೇಕಂದ ಕಾರಣ ರಾಜುಗೌಡರು, ಸಮೃದ್ಧಿ ಮಂಜುನಾಥ್, ಮಹೇಶ್ ಗೌಡ್ರು, ಮುನೇಗೌಡರು ಕೇಳಿದ್ರೆ ಸೈಲೆಂಟಾಗಿ, ನಾನು ಸೈಲೆಂಟಾಗಿರ್ತೀನಿ, ಎದುರುಗಡೆ ಬರದೆ ಕೆಲಸ ಮಾಡ್ತೀನಿ ಅಂತ. ಹಂಗೇ ಮುನೇಗೌಡರು ಎದುರಿಗೆ ಬರದೆ ಮುನೇಗೌಡರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಜೊತೆಗೆ ಶಿವು ಅಂತ ಇದ್ದಾರೆ, ಅವ್ರಿಬ್ಬನ್ನ ಶಿವನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಂಗೆ ಇನ್ನೊಬ್ಬರು ಫ್ರೆಂಡ್ ಕಿರಣ್ ಅಂತ. ಕಿರಣ್ ಅವ್ರನ್ನ ನಾನು ತುಂಬ ನೆನೆಸ್ಕೊಳ್ಬೇಕು. ಆನಂದ್ ಆಡಿಯನ್ನು ನೆನೆಸ್ಕೊಳ್ಬೇಕು. ಶ್ಯಾಮ್ ಮತ್ತು ಆನಂದ್ ಸರ್ ಅವ್ರನ್ನ ನೆನೆಸ್ಕೊಳ್ಬೇಕು. ಅದೊಂದು ಬೇರೆ ನಾನು ಈ ಇದೆಲ್ಲ ಆಗೋಕ್ಕೆ ಅವರೆಲ್ಲ ಕಾರಣಕರ್ತರು. ಆಮೇಲೆ ನಕ್ಷತ್ರ ಮಂಜು ಅಂತ, ಕ್ರಿಕೆಟ್ ಪ್ಯಾಷನ್ ಸರ್. ನಕ್ಷತ್ರ ಮಂಜು ಕ್ರಿಕೆಟ್ ನೀವು ನೋಡಿದ್ರಿ, ಅವರು ಕ್ರಿಕೆಟಲ್ಲೇ ಅವ್ರ ತನ ಬಿಟ್ಟು ನಕ್ಷತ್ರ ಮಂಜು ಅನ್ನೋದು ಬಿಟ್ಟು ಪ್ಲೇಯರ್ ಒಂಥರ ಅಗ್ರೆಸಿವ್ ಆಗಿ ಆಡುವಂಥ ಒಂದು ಒಳ್ಳೆ ಓನರ್. ನೀವು ಹಿಂಗೆ ಮಾಡಿಬಿಟ್ಟಿದ್ದೀರಾ ಅಂದರೆ ನಮ್ಮ ಮೀಡಿಯಾದವ್ರಿಗೂ ಹುಚ್ಚಿಡಿಸ್ಬಿಟ್ಟಿದ್ದೀರಾ ನೀವು. ಮೀಡಿಯಾ ನೋಡಿ, ಆವಾಗೆಲ್ಲ ನಮ್ಮ ಶೆಣೆಯವರು, ಕಿರಣ್ ಸರ್ ಇವರೆಲ್ಲ ಇದ್ದರು. ಈಗ ಸತೀಶು, ವಿಜಿ, ನೀವು, ಆಮೇಲೆ ಶ್ರೀಧರ್ ಅವರು, ಲೋಕೇಶ್ ಅವರು, ಈಗ ಈ ಟೀಮ್. ಮೊದಲು ಶೆಣೆಯವರು, ಕಿರಣ್ ಅವರೆಲ್ಲ ಬರ್ತಿದ್ದೆ. ಈಗ ಈ ಟೀಮ್ ಅಂದರೆ ಪಕ್ಕ ಸಿನಿಮಾದ ಒಳಗಡೆ ಇರುವಂಥವ್ರನ್ನೇ ಹಾಕ್ಕೊಂಡು ಮಾಡ್ತೇವೆ. ಭರತ್ ಇವರೆಲ್ಲ ಒಂದಿಷ್ಟು ಜನ ಇದ್ದಾರೆ, ಹರ್ಷ ಅವರೆಲ್ಲ ಇಲ್ಲೇ ಸಿನಿಮಾದಲ್ಲೇ ಇರೋರನ್ನ ಮಾಡಿದ್ವಿ. ಇದನ್ನೆಲ್ಲದನ್ನು ಅವರು ನೋಡಿ, ಅವ್ರಿಗೆ ಒಂದೊಂದು ಪವರ್ಫುಲ್ ಇದ್ದಾರೆ. ಬಟ್ ಇಲ್ಲಿ ಬಂದಾಗ ಮಗು ಆಗ್ತಾರೆ ಅಥವಾ ಸ್ಟೂಡೆಂಟ್ ಥರ ಇರ್ತಾರೆ. ರಾಜ್ ಕಪ್ಪು ನಾವು ಗೌರವ ಕೊಡಬೇಕು, ರಾಜೇಶ್ ನನಗೆ ಗೌರವ ಎಲ್ಲರೂ ಕೊಡ್ತಾರೆ. ಸೀಸನ್ ಟು ಸೀಸನ್ ಕರೆಕ್ಷನ್ ಮಾಡ್ಕೋತಿದ್ದೀರಾ? ತಪ್ಪಾಗ್ತಾವೆ, ಕರೆಕ್ಟ್ ಮಾಡ್ಕೊಳ್ಳೋಣ. ಹೌದು. ಈಗ ಅದೇನು ಗೊತ್ತಾ ಸರ್, ಫೈನಾನ್ಷಿಯಲ್ ನಮ್ಮ ಹತ್ರ ಇರೋಲ್ಲ. ಈಗ ಎಲ್ಲ ದುಡ್ಡೆಲ್ಲ ಕರೆಕ್ಟಾಗಿ ಬಂದರೆ ಅಥವಾ ದುಡ್ಡು ಇದ್ದರೆ ಅದೆಲ್ಲ ಮಾಡ್ಬೋದು. ನಾವು ನಿಮ್ಗೆ ಹೇಳ್ತೀನಿ ಕೇಳಿ, 6ನೇ ರಾಜ್ ಕಪ್ಪಲ್ಲಿ ನಮ್ಗೆ ಲಾಸ್ ಆದಾಗ ಅಶ್ವಿನಿ ಮೇಡಮ್ ಕೇಳಿದ್ರೆ ಏನೋ ಹೆಲ್ಪ್ ಮಾಡ್ಕಂತ ಕೇಳಿದ್ರು. ಅಶ್ವಿನಿ ಮೇಡಮ್ ನಾವು ತೊಗೊಂಡಿಲ್ಲ. 7ನೇ ರಾಜ್ ಕಪ್ಪಲ್ಲಿ ಮೈಸೂರಲ್ಲಿ ಒಂದು ಕ್ಲೋಸಿಂಗ್ ಸೆರೆಮನಿ ಮಾಡಿ, ನಾನು ಫುಡ್ ಇದೆಲ್ಲ ನಾನೇ ರೆಡಿ ಮಾಡ್ತೀನಿ, ಏನು ಟೆನ್ಷನ್ ತೊಗೊಂಡು ಅಂದರು. ನಾವು ಇದು ಮಾಡಿದ್ವಿ. ಬಟ್ ಅದು ಅಲ್ಲಿಂದ ಆಗೋಗ್ತಾರೆ. ಇವರು ಸ್ಪಾನ್ಸರ್ ಅವ್ರವ್ರಿಗೆ ವಹಿಸ್ಬಿಡ್ತೀವಿ, ಇಂಥದ್ದು ನೀವು ಮಾಡಿ, ಇಂಥದ್ದು ನೀವು ಮಾಡಿ ಅಂತ. ಈಗ ಅಬ್ರಾಡ್ಗೆ ಹೋದಾಗ ಅಲ್ಲೆಲ್ಲ ಡಿಸ್ಟ್ರಿಕ್ಟ್ ಅವರ ಕನ್ನಡ ಸಂಘ ಇರ್ತಾರೆ, ಅವರಲ್ಲಿ ನೋಡ್ತಾರೆ. ಅಲ್ಲಿ ನಾವು ಕೆಲವರು ನಮ್ಮನ್ನ ಇಲ್ಲಿ ಕರ್ಸ್ಕೊಳ್ಳೋರು ಇರ್ತಾರೆ, ಅವ್ರು ಟಿಕೆಟ್ ಹಾಕ್ತಾರೆ, ಅದೆಲ್ಲ ಮಾಡ್ತೀವಿ. ಅದೆಲ್ಲ ನಮ್ಗೆ ನಡೆದೋಗ್ಬಿಡ್ತೀವಿ. ಈಗ ನಾವು ಒಂದಕ್ಕೊಂದು ನಡ್ಕೊಂಡು ಹೋಗ್ತೀವಿ. ಬಟ್ ಇಂಪ್ರೂವೈಸ್ ಮಾಡ್ಕೊಂಡು ಫೈನಾನ್ಷಿಯಲಿ ನಮ್ಗೇನಾದ್ರು ಸಿಕ್ಕಿದ್ರೆ ಕರೆಕ್ಟಾಗಿ ನಾವು ಅದನ್ನ ಈಸಿಯಾಗಿ ಮಾಡ್ಕೋಬೋದು. ದುಡ್ಡು ಇದ್ರಲ್ಲಿ ಖರ್ಚು ಮಾಡೋಣ ಅಂತ ಹೇಳ್ಬಿಟ್ಟು. ವಾಟ್ ನೆಕ್ಸ್ಟ್? ಅದು ನೆಕ್ಸ್ಟ್ ಹೆಂಗಿರುತ್ತೆ ರಾಜ್ ಕಪ್ಪು? ಮುಂದೆ ದಿನಗಳಲ್ಲಿ ಹೇಗೆ ಕನಸೇನಿದೆ ರಾಜೇಶ್ ಬ್ರಹ್ಮ ಅವ್ರದ್ದು? ಸರ್, ಯಾರೂ ಮಾಡಿರಬಾರ್ದು ಆ ಥರ ಮಾಡಬೇಕನ್ನೋ ಒಂದು ಆಸೆ ಇರುತ್ತೆ. ಓಕೆ, ಅದು ಎಷ್ಟಾಗತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ನಾನು ಮಾಡಿದ್ರೆ ಅದು ತಪ್ಪಾಗ್ಬಿಡುತ್ತೆ. ನಾನು ಹಿಂಗೆ ಮಾಡ್ತೀನಿ ಅಂತ. ಬಟ್ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ರಾಜ್ ಕಪ್ ಇಸ್ ದ ಬೆಸ್ಟ್ ಅಂತ. ನಿಮಗೂ ಅನುಭವ ಆಗಿರ್ಬೋದು, ರಾಜ್ ಕಪ್ ಇಸ್ ದ ಬೆಸ್ಟ್ ಅಂತ. ಅಂದರೆ ಅವಾಗ ನಮ್ಮ ಮನೇಲಿ ಏನು ಹೇಳ್ತಾರೆ, ಅಮ್ಮ ಮಾಡಿದ ಎಷ್ಟು ಇದಾಗಲ್ಲ, ದೊಡ್ಡಮ್ಮ ಮಾಡಿದ ಬಿರಿಯಾನಿ ನೋಡ್ಕೊಂಡು ದೂರ ಹೋಗ್ತೀವಿ. ಆ ಬಿರಿಯಾನಿ ಪೀಸ್ ಎಷ್ಟು ಬೆಂದಿದೀವೋ ಇಲ್ಲ ಅಂತ ಆಮೇಲೆ ಗೊತ್ತಾಗೋದಲ್ವ. ಹಾಗೆ ಅಮ್ಮನೇ ಮಾಡಿದ ಅನ್ನ ಸಾಂಬಾರು ಸೂಪರ್ ಆಗಿದೆಪ್ಪ ಅಂತ ಒಂದು ಆಸೆ ಬಂದ್ಬಿಟ್ಟು ಈಗ ರಾಜ್ ಕಪ್ ಅಮ್ಮನೇ ತವ್ರ ಮನೆನೇ. ಎಸ್, ಇದು ಇಂಡಸ್ಟ್ರಿ ಅವ್ರದ್ದು ಎಮೋಷನ್. ಇದು ನಮ್ಮ ಜೇಮ್ಸ್ ಚೇತನ್ ಹೇಳ್ತಾರೆ, ಸರ್ ನಮಗೆ ಕ್ರಿಕೆಟ್ ಆಡೋ ಇದೇ ನಮ್ಮ ಕೆಲಸ ಅಲ್ಲ, ಇದೊಂದು ಎಮೋಷನ್. ರಾಜ್ ಕಪ್ ಅನ್ನೋದೇ ನಮಗೊಂದು ಎಮೋಷನ್ ಇದೆ. ಇಂಡಸ್ಟ್ರಿಯಲ್ಲಿ ಒಟ್ಟಿಗೆ ಆಡುವಂಥದ್ದಂತೆ. ಈಗೆಲ್ಲ ಪ್ರೈಸ್ ಎಲ್ಲ ಕೊಡೋದು ಅದು ಬೇರೆ. ಬಟ್ ನಾವೆಲ್ಲ ಒಟ್ಟಿಗೆ ಸೇರೋದು ಕರೆಕ್ಟಾಗಿರೋದು ಇದು ಒಂದೇ ನಾವು ಅಂತ ಜೇಮ್ಸ್ ಚೇತನ್ ಅಂತವ್ರು ಹೇಳ್ತಾರೆ. ಅವಾಗ ಒಂಥರ ಖುಷಿ ಆಗುತ್ತೆ. ಬಟ್ ಇನ್ನು ಮುಂದೆ ಮಾಡಬೇಕಂದ್ರದಾಗ ನಾನು ಅದರ್ ಸ್ಟೇಟಿಂದ ಖರ್ಚು ಮಾಡೋದೆಲ್ಲ ಮಾಡ್ಬೋದು. ಬಟ್ ಇದು ನಮ್ಮ ಪ್ಯೂರ್ ಕನ್ನಡ ಇಂಡಸ್ಟ್ರಿ ಆಗಬೇಕನ್ನೋ ಕಾರಣಕ್ಕೋಸ್ಕರ ಕನ್ನಡ ಇಂಡಸ್ಟ್ರಿದೇ ಮಾಡ್ತಿರೋದು, ಇನ್ನು ಬೇರೆ ಏನಿಲ್ಲ. ಬಟ್ ರಾಜ್ ಕಪ್ ಪ್ರೆಸೆನ್ಸಲ್ಲಿ ಬೇರೆದೆಲ್ಲ ಬರುತ್ತೆ. ಏನು ಪರ್ಸ್ನಲ್ ಗೋಲ್ ಏನಿದೆ ರಾಜೇಶ್ ಬ್ರಹ್ಮ ಅವರಿಗೆ? ಇನ್ನು ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇದೆ. ಈಗ ನಾನು ಹೇಳಿದ್ರೆ ಅದನ್ನ ಯಾರೂ ನಂಬಲ್ಲ, ಆ ಥರ ಕಾನ್ಸೆಪ್ಟ್ಗಳೆಲ್ಲ ಇದೆ. ನಾನು ಡಾಲಿ ಸರ್ ಹತ್ರ ಒಂದು ಸತಿ ವಾಕಿಂಗ್ ಸಿಕ್ಕಿದ್ರು ನನಗೆ ಕಬ್ಬನ್ ಪಾರ್ಕಲ್ಲಿ. ಅವಾಗ ಹೇಳಿದೆ ಮೀಟ್ ಮಾಡಿ, ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ ಇಂಡಸ್ಟ್ರಿ ಮೇಲೆ ಕಾಳಜಿದೆ, ಬನ್ನಿ ತಗೊಂಬನ್ನಿ ಅಂತ ಹೇಳಿದರು. ಫ್ರೀ ಆದಮೇಲೆ ಹೋಗ್ಬೇಕಂತ. ನೋಡಿ, ಇವಾಗ ಅಬ್ರಾಡಲ್ಲಿ ಹೋಗಿ ಮಾಡಿದ್ದಾರೆ, ಅದನ್ನು ಏನು ಲಾಭ ಅಂತ ಕೇಳ್ಬೋದು. ಮೊದಲು ದುಬೈಯಲ್ಲಿ ದೊಡ್ಡ ಸ್ಟಾರ್ಗಳದ್ದು 4-5 ಜನರದ್ದು ಮಾತ್ರ ಸಿನಿಮಾ ರಿಲೀಸ್ ಆಗ್ತಿತ್ತು.
ಈಗ ಚಿಕ್ಕವ್ರದ್ದು ಸಿನಿಮಾ ರಿಲೀಸ್ ಆಗುತ್ತೆ, ಚಿಕ್ಕ ಸಿನಿಮಾ ರಿಲೀಸ್ ಆಗುತ್ತೆ. ಚಿಕ್ಕವರೆಲ್ಲ ಹೇಳಿದನು, ಚಿಕ್ಕ ಸಿನಿಮಾ ಅಂದರೆ ಕಮ್ಮಿ ಬಜೆಟ್ಟು ಹೊಸಬ್ರದ್ದು ಸಿನಿಮಾ ರಿಲೀಸ್ ಆಗ್ತಿದೆ. ಯಾರಿಂದ? ರಾಜ್ ಕಪ್ಪಿಂದ. ಯಾಕೆಂದರೆ ಅಲ್ಲಿ ಸಿನಿಮಾ ಎಲ್ಲಿ ತಗೊಳ್ಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಟರ್ಗಳು, ಅಂದರೆ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋರಿಗೆ. ಈಗೆಲ್ಲ ಓಪನ್ ಆಗಿಬಿಟ್ಟು ಎಲ್ಲರ ನಂಬರ್ ಎಲ್ಲರ ಹತ್ರ ಇದೆ. ಇಲ್ಲಾಗಲಿ ಸಿಂಗಾಪುರ್ ಆಗಲಿ, ಮಲೇಷ್ಯಾ ಆಗಲಿ, ಅಥವಾ ಮಸ್ಕಟ್ ಆಗಲಿ, ಇದರಿಂದ ಅನುಕೂಲ ಆಗಿದೆ. ಸಿನಿಮಾ ರಿಲೀಸ್ ಆಗ್ತಿದೆ. ಅದ್ರಲ್ಲಿ ಎಷ್ಟು ದುಡ್ಡು ಬಂತೋ ಲಾಸ್ ಆಯಿತು ಅದು ಬೇರೆ. ಸಿನಿಮಾ ರಿಲೀಸ್ ಮಾಡೋಕ್ಕೆ ಒಂದು ಅವಕಾಶ ಆಯಿತು, ರೂಟ್ ಆಯಿತು. ಇದು ರಾಜ್ ಕಪ್ಪಿಂದ ಅನುಕೂಲ ಆಗುತ್ತೆ. ಪಾಯಿಂಟ್, ಇದು ಒಳ್ಳೆ ಮಾತಿದು. ಆಮೇಲೆ ಏನು ಕೆಲವು ಕ್ರಿಕೆಟ್ ಜಾಸ್ತಿ ಅಂತಾರೆ ಸರ್. ಈಗ ಸ್ಕೂಲ್ ಡೇಗೆ ಹೋಗಿ ಸ್ಕೂಲ್ ಓದೋಕ್ಕೆ ಹೋಗೋದು, ಮತ್ತೆ ಯಾಕೆ ಸರ್ ಅಲ್ಲಿ ಅಂದರೆ ಆ್ಯಕ್ಟಿಂಗಿಂತ ಕ್ರಿಕೆಟೇ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾರೆ. ಅದೇನೋ ಪ್ರಚಾರ ಒಂದೊಂದು ಮಾಡಿರ್ತಾರಲ್ಲ. ಹಾಗಾದರೆ ಸ್ಕೂಲ್ಗೆ ಹೋಗ್ತಾರಲ್ಲ, ಸ್ಕೂಲ್ ಬರೀ ಓದಬೇಕಲ್ಲ, ಸ್ಕೂಲ್ ಡೇ ಯಾಕೆ ಇದು ಸ್ಕೂಲ್ ಡೇ ಅಂತ ಒಂದು ಆ್ಯನ್ಯುವಲ್ ಡೇ ಯಾಕೆ ಮಾಡ್ತಾರೆ, ಅಥವಾ ಸ್ಪೋರ್ಟ್ಸ್ ಡೇ ಯಾಕೆ ಮಾಡ್ತಾರೆ, ಅಥವಾ ಟೂರ್ ಅಂತ ಯಾಕೆ ಹೋಗ್ತಾರೆ? ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗಲಿ ಅಂತ ತಾನೆ ಸರ್. ಇಲ್ಲಿ ಯಾವ ಹೀರೋನು, ಯಾವ ಟೆಕ್ನಿಷಿಯನು ಕೆಲಸ ಬಿಟ್ಟು ಬರಲ್ಲ ಸರ್. ಇಲ್ಲೇನು ₹1 ಸಿಕ್ಕಲ್ಲ ಅವರಿಗೆ. ನೀವು ಯೋಚನೆ ಮಾಡಿ, ₹1 ಸಿಕ್ಕಲ್ಲ. ಅವ್ರ ಕೆಲಸ ಇದ್ದರೆ ಅದನ್ನ ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಬರಲ್ಲ. ಆ ಥರ ಎಷ್ಟೋ ಆಗಿದೆ, ಎಷ್ಟೋ ಜನ ಹೀರೋಗಳದ್ದು ಹಂಗಾಗಿದೆ. ಬಟ್ ಇದು ಕೆಲಸ ಬಿಟ್ಟು ನಾನು ಶೂಟಿಂಗ್ ಬಿಟ್ಟು ಇಲ್ಲಿ ಬರ್ತೀನಿ, ಅದು ಯಾರೂ ಮಾಡಲ್ಲ ಸರ್. ಎಲ್ಲ ಹೀರೋಗಳಾಗಲಿ ಟೆಕ್ನಿಷಿಯನ್ ಫಸ್ಟ್ ಕೆಲಸ, ಆಮೇಲೆ ಫ್ರೀ ಇದ್ದರೆ ಇಲ್ಲಿ ಬರ್ತಾರೆ. ನಾವು ಮಾಡೋದು ಫ್ರೀ ಇರೋ ಸೀಸನ್ಗೆ ಮಾಡ್ತೀವಿ, ನಮ್ಗೆ ಗೊತ್ತಾಗುತ್ತೆ ಫ್ರೀ ಇರ್ತಾರೆ ಈ ಟೈಮಲ್ಲಿ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಮೊದಲು ಹೇಳ್ತಾರೆ ನಮ್ಗೆ ಡೇಟ್ ಆಗಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿರುವ ಧ್ರುವ ಸರ್ ಒಂದು ರಾಜ್ ಕಪ್ ಆಡಲಿಲ್ಲ, ಮತ್ತೆಲ್ಲ ಸ್ಟಾರ್ಗಳು ರಾಜ್ ಕಪ್ ಆಡಿದ್ದಾರೆ ಸರ್. ಅದು ನಿಮ್ಮ ಯಶಸ್ಸು. ಹಾಂ, ಧ್ರುವ ಸರ್ ಯಾಕೆ ಆಡಲಿಲ್ಲ ಅಂದರೆ ಅವ್ರು ನಾವು ಇನ್ನೂ ಅಡಿಕೆ ಆಗಿಲ್ಲ ಅಲ್ಲ, ಅಪ್ರೋಚ್ ಮಾಡಿ. ನಾವು ಈಗ 5ನೇ ಸೀಸನ್ 6ನೇ ಸೀಸನ್ ಅಂತ ತಗೊಂಡ್ರೆ 2-3 ವರ್ಷದ್ದು, 2 ವರ್ಷ. ಅದಕ್ಕೆ ಮುಂಚೆ ನಾವು ಆ ಟೈಮಲ್ಲಿ ಮಾಡಿದಾಗ ಅವರು ಹೀರೋ ಆಗಿರಲಿಲ್ಲ. ಈಗ ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ, ಅವ್ರು ಬರ್ತಾರೆ ಅಂತ ನಂಬಿಕೆ ಇದೆ. ಅಂದರೆ ಅವರು ಬರ್ತಾರೆ, ಅವರು ತುಂಬ ಅವ್ರ ಬಗ್ಗೆ ನಮಗೆ ಜೇಮ್ಸ್ ಚೇತನ್ ಆಗಲಿ, AP ಅರ್ಜುನ್ ಆಗಲಿ, ಇವರೆಲ್ಲ ತುಂಬ ಹೇಳ್ತಾರೆ. ಅವ್ರಿಗೊಂದು ಮಾತು ಹೇಳಿದ್ರೆ ಟಪ್ ಅಂತ ಬಂದುಬಿಡ್ತಾರೆ, ಅದು ಗ್ಯಾರಂಟಿ ಇದೆ. ಅಂದರೆ ಮತ್ತೆ ಅವರಿಗೆ ದೊಡ್ಡ ಅಣ್ಣವ್ರ ಮೇಲಿರೋ ಅಭಿಮಾನ ಇದೆಯಲ್ಲ, ದೊಡ್ಡ ಮಟ್ಟದ ಅಭಿಮಾನ. ಅವ್ರಿಗೆ ಕರೆದು ಬರ್ತಾರೆ. ಇನ್ನು ಅವರೊಬ್ಬರದ್ದು ಬ್ಯಾಲೆನ್ಸ್ ಇದೆ, ಅವರೊಂದು ಆಡಿಸ್ತೀವಿ. ಮತ್ತು ದುನಿಯಾ ವಿಜಯ್ ಅವರು ಅವರು 2ನೇ ರಾಜ್ ಕಪ್ಪಿಂದ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ದುನಿಯಾ ವಿಜಯ್ ಅವರು ಇವರೆಲ್ಲ ಆಡಿದ್ರು. ಅವರು ಇವ್ರನ್ನೆಲ್ಲ ಹೇಳಿದೆ, ಎಲ್ಲ ಸ್ಟಾರ್ಗಳು ನಾನು ಹೇಳೋದು, ದರ್ಶನ್ ಸರ್ ಆಡಿದ್ದಾರೆ, ದುನಿಯಾ ವಿಜಯ್ ಅವರು ಆಡಿದ್ದಾರೆ, ರಕ್ಷಿತ್ ಶೆಟ್ಟಿ, ಋಷಭ್ ಶೆಟ್ಟಿ ಅವರು, ಈ ಯಶ್ ಸರ್, ಈಗ ಉಪೇಂದ್ರ ಸರ್, ಎಲ್ಲರೂ ರಾಜ್ ಕಪ್ ಆಡಿದ್ದಾರೆ. ಒಳ್ಳೇದಾಗಲಿ. ಫಸ್ಟ್ ಟೈಮ್ ಕೂತು ಒಂದು 2 ತಾಸು ಮಾತಾಡೋದಿದೆಯಲ್ಲ, ಅಂದರೆ ರಾಜೇಶ್ ಬ್ರಹ್ಮ ಅವರು ಇವತ್ತು ಒಂಥರ ಆರಾಮಾಗಿ ಕೂತು ಇಡೀ ಬದುಕಿನ ಒಂದ್ಸರಿ ಫ್ಲ್ಯಾಶ್ ಬ್ಯಾಕ್ ವಾಪಸ್ ಹೋಗಿ ಆ ರೀಲೆಲ್ಲ ವಾಪಸ್ ತಂದಾಗಿತ್ತು ನನ್ನ ಕಣ್ಣು ಮುಂದೆ. ಇದು ರೀಲ್ನ ತರಿಸಿದ್ದು ನೀವು, ನಾ ಫಸ್ಟ್ ಟೈಮ್ ಇಂಟರ್ವ್ಯೂ ಎಲ್ಲ ಕೊಟ್ಟಿರೋದು, ತರಿಸಿದ್ದು ನೀವು. ಇನ್ನು ಹೇಳಬೇಕು ಇಂಥದ್ದೆಲ್ಲ ನೆಕ್ಸ್ಟ್ ಹೇಳಿದ್ರೆ ನೀವು ಹೇಳಿದ್ರಿ ಇನ್ನು ಮುಂದೆ ಏನಂತ ಕೇಳಿದ್ರಲ್ಲ, ಇಂಡಸ್ಟ್ರಿಯಲ್ಲಿ ಬೇರೆ ಥರದೊಂದು ಪ್ಲ್ಯಾನಿಂಗ್ ನಡೀತಾ ಇದೆ. ನಾವೊಂದು ಟೀಮ್, ಅಂದರೆ ರಾಜ್ ಕಪ್ ಟೀಮ್ ಒಂದು ಬೇರೆ ಥರ ಪ್ಲ್ಯಾನ್ ಮಾಡ್ತಾಯಿದ್ವಿ ಸರ್. ಸಿನಿಮಾ ನಡೆಯಲ್ಲ ಅಂತ ಏನಿಲ್ಲ ಸರ್, ನಡೀತಿರೋದು ಪೈರಸಿ ಬರಲ್ಲ. ಪಿಕ್ಚರ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಪೈರಸಿ ಬರಲ್ಲ, ಅಥವಾ OTTಯಲ್ಲಿ ಸಿನಿಮಾ ನೋಡೋದೇ ಇರಲ್ಲ. ಸಿನಿಮಾ ನೋಡೋಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ, ಸಿನಿಮಾ ಕೈಗೆ ಸಿಕ್ಕಲ್ಲ. ಉದಾಹರಣೆಗೆ ನಾನು ಈಗ ಸಕಲೇಶ್ಪುರದಿಂದ ಕೆಳಗಡೆ ಮಂಗಳೂರು ತನಕ ಒಂದು ಥಿಯೇಟ್ರ್ ಇಲ್ಲ ಸರ್. ಯೋಚನೆ ಮಾಡಿದ್ದೀರಾ? ಸಕಲೇಶ್ಪುರದಿಂದ ಮಂಗಳೂರು ತನಕ ಪುತ್ತೂರು ಒಳಗಡೆ ಒಂದು ಬಿಡಿ, ಒಳಗಡೆ ಆಯಿತು. ನಾನು ಹೇಳಿದ್ದು ಈ ರೇಂಜಲ್ಲಿ ಹೋಗೋಕ್ಕೆ ಒಂದೇ ಒಂದು ಥಿಯೇಟ್ರ್ ಇಲ್ಲ. ಮಂಗಳೂರಲ್ಲೇ ಇರೋದು ಲಾಸ್ಟ್ ಮಲ್ಟಿಪ್ಲೆಕ್ಸ್, ಅದು 1-2 ಸಿಂಗಲ್ ಸ್ಕ್ರೀನ್ ಇದೆ. ಜನ ಈ ಉಪ್ಪಿನಂಗಡಿಯವರು ಇವರೆಲ್ಲ ಆ ಕಡೆ BC ರೋಡವರಲ್ಲಿ ಎಲ್ಲಿ ಸಿನಿಮಾ ನೋಡ್ತಾರೆ. ಉದಾಹರಣೆ ನಾನು ಹೇಳ್ತಿರೋದು, ಆ ಥರ ಎಷ್ಟೋ ಕಡೆ ಥಿಯೇಟ್ರ್ಗಳಿಲ್ಲ. 13-16 ಥಿಯೇಟ್ರ್ ಇತ್ತಂತೆ, ಒಂದು ಥಿಯೇಟ್ರ್ ಇಲ್ಲ. ಈಗ ನಮ್ಮೂರಲ್ಲಿ ಮೊದಲು ಸಿನಿಮಾ ಹೆಂಗೆ ನೋಡ್ತಿದ್ವಿ ಅಂದರೆ, ನಮ್ಮಲ್ಲಿ ಊರಲ್ಲಿ ಬ್ರಹ್ಮಾವರದಲ್ಲಿ ಜೈ ಭಾರತ್ ಟಾಕೀಸ್ ಅಂತ ಇತ್ತು. 6 ಗಂಟೆಗೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಒಂದು ಇದಾಗ್ತಾರೆ, ಏನೋ ಸಾಂಗ್ ಹಾಕ್ತಿದ್ರು, ಅದಕ್ಕೆಲ್ಲ ಕೇಳಿಸ್ತಾ ಇತ್ತು. ನಾವು 5:55ಕ್ಕೆ ಡಿಸೈಡ್ ಮಾಡ್ತಿದ್ವಿ ಸಿನಿಮಾಕ್ಕೆ ಹೋಗೋಣ ಅಂತ. ಯಾಕಂದರೆ ಅಲ್ಲಿ ಓಡಿದ್ರೆ ಸಾಕು ಬರುತ್ತೆ, ಒಂದು 5 ನಿಮಿಷ ನಾವು ಥಿಯೇಟ್ರ್ ಹತ್ರ ಹೋಗ್ಬೋದು. ಮನೆ ಊರಲ್ಲೇ ಥಿಯೇಟ್ರ್ ಇತ್ತು. ಈಗ ಸಿನಿಮಾಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಹೇಳಿ ಸರ್? 1 ವಾರ ಮುಂಚೆ ಪ್ಲ್ಯಾನ್ ಮಾಡಬೇಕು. 1 ವಾರ ಮುಂಚೆ ಪ್ಲ್ಯಾನ್ ಮಾಡಿ ಅವ್ರು ಹೋಗಬೇಕಾದ್ರೆ ಟ್ರಾಫಿಕ್ ಏನೋ ಸಿಕ್ಬಿಟ್ಟು ಏನೋ ತೊಂದರೆ ಆಯ್ತಂದರೆ ಆ ಶೋ ಟೈಮಿಂಗ್ ಮಿಸ್ ಆಗುತ್ತೆ, ಸಿನಿಮಾಕ್ಕೆ ಹೋಗಲ್ಲ, ವಾಪಸ್ ಬರ್ತಾರೆ. ಇದು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ನಮಗೆ ಕೈಗೆಟುಕೋ ಥರ ಇಲ್ಲ. ಈಗ ನನಗೆ ಈಗ ನೀರು ಇಲ್ಲಿ ಸಿಗುತ್ತೆ ಅಂದರೆ ಟಪ್ಪ ಕುಡಿತೀನಿ. ನೀರು ಅಲ್ಲಿಂದ ತೊಗೊಂಬರ್ಬೇಕಂದ್ರೆ ಒಂದು 5 ನಿಮಿಷ 10 ನಿಮಿಷ ಯಾರು ಬಿಟ್ಟಿದಂತ ಯೋಚನೆ ಮಾಡ್ತಿದ್ದೀರಾ? ಆ ಥರದೊಂದು ರಾಜ್ ಕಪ್ ಟೀಮು ಹಿರಿಯರನ್ನ ಇಟ್ಕೊಂಡು ಮಾಡ್ತೀವಿ. ಬಟ್ ನಾವು ಒಂದೆಲ್ಲ ಪ್ರಾಜೆಕ್ಟ್ ರಿಕಾರ್ಡ್ ಮಾಡಿದ್ವಿ. ಆದರೆ ನಾವು ಹೇಳೋದು 800-900 ಸೀಟ್ದೆಲ್ಲ ಥಿಯೇಟ್ರೆಲ್ಲ ಪ್ಲ್ಯಾನಲ್ಲಿಲ್ಲ. ನಾವು ಥಿಯೇಟ್ರ್ ಮಾಡಲ್ಲ, ಅದಕ್ಕೆ ಬೇರೆಯವರೆಲ್ಲ ಇದು ಮಾಡಿಕೊಂಡು ಒಂದು ಚಿಕ್ಕದು ಪ್ಲ್ಯಾನಲ್ಲಿದ್ದೀವಿ. ಈಗ ಇಂಡಸ್ಟ್ರಿಯಲ್ಲಿ ದೊಡ್ಡವರು ಇದೆ, ಅಂದರೆ ಇದ್ರ ಬಗ್ಗೆ ಜಯಣ್ಣ, ಕಾರ್ತಿಕ್ ಗೌಡ್ರು, KRG ಇವರೆಲ್ಲ, N ಕುಮಾರು ಇವರೆಲ್ಲ ಇದ್ದಾರೆ. ಅವ್ರ ಮುಖಾಂತರ ಎಲ್ಲ ಇಟ್ಕೊಂಡು ನಮ್ಮದೊಂದು ಪ್ಲ್ಯಾನಿಂಗ್ ಇದೆ.
ಒಂದು 100 ಸೀಟಿದ್ದು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಅದೊಂದು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಾ ಇದ್ವಿ. ಇನ್ನು ಟೈಮ್ ಬರುತ್ತೆ, ಟೈಮ್ ಬಂದಾಗ ಇವ್ರ ಹತ್ರ ಎಲ್ಲ ಕೂರಿಸ್ಕೊಂಡು, ಯಾಕಂದರೆ ಅವ್ರ ಸಜೆಷನ್ ಇಲ್ಲದೆ ಅವ್ರಿಗೆ ಸಪೋರ್ಟ್ ಇಲ್ಲದೆ ಆಗಲ್ಲ. ಎಸ್, ನಮ್ಮ ಹತ್ರ ಬೇರೆಯವ್ರು ಇದ್ದಾರೆ, ಅವ್ರನ್ನ ಇಟ್ಕೊಂಡು ಯಾವ ಥರ ಮಾಡ್ಬೋದು ಅನ್ನೋ ಥರ ಪ್ರತಿಯೊಂದು ಪಬ್ಲಿಸಿಟಿಯಿಂದನೂ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದ್ವಿ. ಪಬ್ಲಿಸಿಟಿಗೆ ಎಷ್ಟು ಖರ್ಚಾಗುತ್ತೆ, ನಾವು ಏನು ಮಾಡ್ರಿ ಏನಾಗುತ್ತೆ, ಅದು ಹೆಂಗೆ ತೆಗಿಬೇಕು ಅನ್ನೋದು ಪ್ರತಿಯೊಂದು. 224 MLA ಕ್ಷೇತ್ರದಲ್ಲಿ 224ರಲ್ಲಿ ಎಷ್ಟು ಜನ ನಮ್ಗೆ ಯೂಟ್ಯೂಬರ್ಸ್ ಸಿನಿಮಾಕ್ಕಂತ ಬೇಕು, ಅದೆಲ್ಲ ಒಂದು ಪ್ಲ್ಯಾನ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದ್ವಿ. ವಾಣಿಜ್ಯ ಮಂಡಳಿ ಇದ್ದಾರೆ, ವಾಣಿಜ್ಯ ಮಂಡಳಿ ಸಪೋರ್ಟ್ ತೊಗೊಂಡು ಸಾರಾ ಗೋವಿಂದವರಾಗಲಿ, ಭಾಮಾರೀಶ್ ಅವರಾಗಲಿ, ಅಥವಾ ಮಾಜಿ ಅಧ್ಯಕ್ಷರೆಲ್ಲ ಇದ್ದಾರೆ, ಈಗ ಇನ್ನೊಂದು ಸಂರಕ್ಷಣೆ ವೇದಿಕೆ ಅಂತ ಇದಾಗಿದೆ, ಆ ಟೀಮ್ ಆಗಲಿ, ಎಲ್ಲ ಒಟ್ಟಿಗೆ ತಗೊಂಡು ಒಂದು ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ರಾಜ್ ಕಪ್ ಅಂಡರಲ್ಲೇ ಮಾಡಿಕೊಂಡು ಇಡ್ತೀವಿ.